ಗುರುರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಥರ್ಸ್ಡೇ ನನ್ನ ಮಗಳಿಗೆ ಕಣ್ಣಿನ ದೃಷ್ಟಿ ದೋಷ ಇತ್ತು. ಅದರ ನಿವಾರಣೆಗೆ ರಾಯರು ಯಾವ ರೀತಿ ಪರಿಹಾರನ ಕೊಟ್ಟರು ಅನ್ನೋದನ್ನು ತಿಳಿಸಿದೆ. ಆ ವಿಡಿಯೋ ನೋಡಿದ್ಮೇಲೆ ಕೆಲವರು ಗುರುಗಳ ನಂಬರ್ ಕೊಡಿ ಮತ್ತು ಕಣ್ಣಿನ ದೃಷ್ಟಿ ದೋಷ ನಿವಾರಣೆಗೆ ನಾವು ಕೂಡ ಏನು ಮಾಡಬೇಕು ಅನ್ನೋದನ್ನು ಕೇಳಿದರು. ನಾವು ಒಬ್ಬರು ಪರ್ಮಿಷನ್ ಇಲ್ಲದೆ ನಂಬರ್ನ ಶೇರ್ ಮಾಡೋದಕ್ಕಾಗಲ್ಲ ಅಲ್ವಾ, ಹಾಗೆ ಅವ್ರ ಅನುಮತಿ ಇಲ್ಲದೆ ಅವರು ವಿಡಿಯೋದಲ್ಲಿರೋಂತಹ ವಿಚಾರಗಳನ್ನ ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡಬಾರ್ದಲ್ವಾ. ಆ ಕಾರಣಕ್ಕೆ ನಾನು ಸ್ವಲ್ಪ ಡಿಲೇ ಮಾಡಿದೆ. ಇವತ್ತು ಗುರುಗಳನ್ನ ಕೇಳಿದೆ, ಈ ರೀತಿ ನಾನು ನೀವು ಹೇಳಿರೋಂಥ ವಿಚಾರಗಳನ್ನ ತಿಳಿಸ್ಬೋದಾ, ನಿಮ್ಮ ನಂಬರ್ನ ಕೇಳ್ತಿದ್ದಾರೆ ಶೇರ್ ಮಾಡ್ಬೋದಾ ಅಂತ. ಹ್ಞೂ ಮಾಡು, ನೀವು ಕೂಡ ನಮಗೆ ಮಕ್ಕಳಿದ್ದಂಗೆ ನನ್ನ ಮಗಳಿದ್ದಂಗೆ ಅಂತ ಹೇಳಿದ್ರು. ಕೆಲವ್ರ ಮನಸ್ಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇನ್ನೂ ಕೆಲವರು ಯಾರಿಗಾದ್ರೂ ವ್ಯೂಸ್ ಬಂದರೆ ಸಾಕು, ಯಾರಿಗಾದ್ರೂ ಲೈಕ್ಸ್ ಬಂದರೆ ಸಾಕು, ಅಯ್ಯೋ ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಾರೆ ಅಂದರೆ ಅಂಥವ್ರ ಮಧ್ಯ ಈ ರೀತಿ ಇರೋರು ಇರ್ತಾರೆ. ನಿಜವಾಗ್ಲೂ ಭಕ್ತಿ ಅನ್ನೋದನ್ನು ಹೊಂದಿ ರಾಯರಲ್ಲಿ, ಆವಾಗ ಎಷ್ಟು ಆನಂದ ಸಿಗುತ್ತೆ ಅನ್ನೋದನ್ನು ಅನುಭವಿಸಿ. ಅದನ್ನು ಬಿಟ್ಟು ಈ ವ್ಯೂಸ್ ಯಾರಿಗೆ ಹೆಚ್ಚು ಬರುತ್ತೆ, ಅವ್ರಿಗೆ ಏನು ಮಾಡಬೇಕು, ಅವ್ರನ್ನ ಹೇಗೆ ಅಟ್ಯಾಕ್ ಮಾಡಬೇಕು, ಈ ರೀತಿ ಎಲ್ಲ ಮಾಡಿ ನಿಮ್ಮ ಮನಸ್ಸನ್ನು ಕೆಡಿಸ್ಕೊಂಡು ನೆಮ್ಮದಿನ ಹಾಳು ಮಾಡ್ಕೋಬಾರ್ದು. ಇರೋದೊಂದು ಜೀವನ, ಭಗವಂತನ ಪಾದ ಹಿಡ್ದಿದ್ದೀವಿ, ಅದರಲ್ಲಿ ನಾವು ಎಷ್ಟು ನೆಮ್ಮದಿಯಾಗಿ ಬದುಕ್ತೀವಿ ಅನ್ನೋದು ಮುಖ್ಯ, ಬಹಳನೇ ಮುಖ್ಯ. ಯಾವಾಗಲೂ ಸದಾ ರಾಯರ ನಾಮಸ್ಮರಣೆ ಮಾಡ್ತಾ ಹೋದರೆ ಭಗವಂತ ನಮಗೆ ಏನು ಅನುಗ್ರಹ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನ ಯಾವ ರೀತಿ ದೂರ ಮಾಡಬೇಕು ಅನ್ನೋದನ್ನು ನೋಡ್ತಾ ನಮ್ಮನ್ನ ಕೈ ಹಿಡಿದು ನಡೆಸ್ತಾನೆ. ಅಷ್ಟು ಸಾಕಲ್ವಾ ಮನುಷ್ಯನಿಗೆ, ಇನ್ನೇನು ಬೇಕು. ದೊಡ್ಡಬಳ್ಳಾಪುರದ ಗುರುಗಳಿಗೆ ನಾನು ಕಳಿಸಿದ ವಾಯ್ಸ್ ನೋಟು ಮತ್ತು ಅವ್ರು ಕೊಟ್ಟಂತಹ ರಿಪ್ಲೈನ ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಕಣ್ಣಿನ ದೃಷ್ಟಿ ದೋಷ ನಿಮಗಿದ್ರೆ ಮನೆಯಲ್ಲೇ ಔಷಧಿ ಇರುತ್ತೆ. ಎಷ್ಟೋ ಜನ ಹೇಳ್ತಾರೆ ನಮ್ಗೆ ಆರೋಗ್ಯ ಸಮಸ್ಯೆ ಸರಿಯಾಗ್ತಿಲ್ಲ ಅಂತ. ನೀವು ಎಷ್ಟೊಂದು ಸಲ ಹಾಸ್ಪಿಟ್ಲಿಗೆ ಹೋಗಿ ಬಂದರೂ ಕೂಡ ಕೆಲವೊಂದೊಂದು ಸಮಸ್ಯೆಗಳು ರಾಯರಿಂದ ಮಾತ್ರ ಬಗೆಹರಿಯುತ್ತೆ. ರಾಯರಲ್ಲೇ ಔಷಧಿ ಅನ್ನೋದಿರುತ್ತೆ. ಏನಿಲ್ಲ ಅಂದರೂ ರಾಯರ ಮುಂದೆ ಒಂದು ಗ್ಲಾಸ್ ನೀರಿಟ್ಟು ಬೇಡ್ಕೊಳ್ಳಿ, ನಿಮ್ಮ ಕಷ್ಟಗಳು ಏನಿದೆ, ಆರೋಗ್ಯ ಸಮಸ್ಯೆ ಆಗಿರಲಿ, ಬೇರೆ ಏನು ಸಮಸ್ಯೆಗಳಿದ್ರು ನನಗೆ ಗೊತ್ತಾಗ್ತಿಲ್ಲಪ್ಪ, ನನಗೇನು ದಾರಿ ಕಾಣಿಸ್ತಿಲ್ಲ ನಿಮ್ಮನ್ನ ಬಿಟ್ಟರೆ ಅಂತ ಕೇಳಿ ಆ ನೀರನ್ನ ಇಟ್ಟು ಬೇಡ್ಕೊಂಡು ಕುಡಿಯೋದ್ರಿಂದ ನಾನು ಹೇಳ್ತೀನಿ ಎಷ್ಟೋ ಸಮಸ್ಯೆಗಳು ನಿಮ್ಮಿಂದ ದೂರ ಆಗುತ್ತೆ. ಇದೇ ರೀತಿ ಹೀಗೇ ಮಾಡಬೇಕು ಅನ್ನೋದೇನಿಲ್ಲ. ಏನೂ ತಿಳಿದೇ ಇರೋ ಹಾಗೆ ರಾಯರ ಮುಂದೆ ಕೂತು ನೀವೇ ನಮಗೆ ದಿಕ್ಕು, ನೀವೇ ನಮಗೆ ದಾರಿದೀಪ, ನಮ್ಮನ್ನು ಕೈ ಹಿಡೀರಿ, ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿ ಅಂತ ಬೇಡ್ಕೊಂಡ್ರೆ ಸಾಕು. ರಾಯರು ಹಾಗೆ ಕರ್ಗೋಗ್ಬಿಡ್ತಾರೆ. ನಮ್ಮ ಭಕ್ತಿಯನ್ನ ನೋಡ್ತಾರೆ ರಾಯರು ಅಷ್ಟೇ ಹೊರತು ಬೇರೆ ಏನೂ ಕೂಡ ನೋಡಲ್ಲ. ಆ ಭಕ್ತಿ ಅನ್ನೋದನ್ನು ನಿಮ್ಮಲ್ಲಿ ತುಂಬಿ ರಾಯರ ಹತ್ರ ಏನು ಕೇಳಿದ್ರು ಕೊಡ್ತಾರೆ. ಗುರುವಾರ ನಾವು ರಾಯರಿಗೆ ಮುಡಿಸಿರುವಂಥ ಹೂಗಳನ್ನ ಕೆಲವ್ರ ಮನೆಗಳಲ್ಲಿ ಸಂಜೆನೆ ತೆಗಿತಾರೆ, ಇನ್ನೂ ಕೆಲವರು ನೆಕ್ಸ್ಟ್ ಡೇ ಬೆಳಗ್ಗೆ ತೆಗಿತಾರೆ. ಆ ಹೂವು ಮತ್ತು ತುಳಸಿನ ನಾವು ನೈರ್ಮಲ್ಯದ ಹೂವು ಅಂತ ಕರಿತೀವಿ. ಪ್ರತಿನಿತ್ಯನೇ ಆಗಿರ್ಬೋದು, ಇಲ್ಲ ಗುರುವಾರನಾದರೂ ಆಗಿರ್ಬೋದು. ಆ ಹೂಗಳನ್ನ ಯಾರಿಗೆ ಕಣ್ಣಿನ ದೃಷ್ಟಿ ದೋಷ ಸಮಸ್ಯೆ ಇರುತ್ತೋ ಅಂಥವರು ತಮ್ಮೆರಡೂ ಕಣ್ಗಳಿಗೆ ಒತ್ತಿಟ್ಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಈ ಶ್ಲೋಕನ ಹೇಳ್ತಾ ಒಂದು 5ರಿಂದ 3 ನಿಮಿಷ, ನಿಮಗೆ 3 ನಿಮಿಷ ಟೈಮ್ ಇದ್ದರೆ 3 ನಿಮಿಷ, ಇಲ್ಲಾಂದರೆ 5 ನಿಮಿಷ ನಾವು ಕೂರ್ತೀವಪ್ಪ ದೇವ್ರ ಮುಂದೆ ಅಂದರೆ 5 ನಿಮಿಷ ಕಣ್ಣಿನ ರೆಪ್ಪೆನ ಮುಚ್ಚಿಟ್ಟು ಆ ಹೂಗಳನ್ನ ನಿಮ್ಮೆರಡೂ ಕಣ್ಗಳ ಮೇಲೆ ಒತ್ತಿಟ್ಕೊಂಡ್ರೆ ದಿನದಿಂದ ದಿನಕ್ಕೆ ಕಣ್ಣಿನ ದೃಷ್ಟಿ ದೋಷ ಸಮಸ್ಯೆ ಏನಿರುತ್ತೆ ಅದು ನಿಧಾನವಾಗಿ ಪರಿಹಾರ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಕೂಡ ಹೇಳ್ಕೊಟ್ಟಿದ್ದಾರೆ ಗುರುಗಳು, ಪಾದೋದಕ. ಪಾದೋದಕ ಅಂದರೆ ರಾಯರ ಮಠಗಳಲ್ಲಿ ಬೃಂದಾವನಕ್ಕೆ ಅಭಿಷೇಕ ಮಾಡಿರ್ತಾರಲ್ಲ ಆ ನೀರಿಗೆ ಪಾದೋದಕ ಅಂತ ಕರೀತಾರೆ. ಕೆಲವ್ರ ಮನೆಗಳಲ್ಲಿ ಅಭಿಷೇಕ ಮಾಡಿದಾಗಲೂ ಆ ನೀರು ಸಿಗುತ್ತೆ. ನಿಮ್ಮ ಮನೆಗಳಲ್ಲಿ ಅಭಿಷೇಕ ಮಾಡಲ್ಲ ಅಂದರೆ ನೀವು ರಾಯರ ಮಠಗಳಿಗೆ ಹೋಗಿ ಅಲ್ಲಿ ಪಾದೋದಕ ನೀರು ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು ತಂದು ತೀರ್ಥದ ರೂಪದಲ್ಲಿ ನೀವು ಸ್ವೀಕಾರ ಮಾಡೋದ್ರ ಜೊತೆಗೆ ನೀವು ಸ್ನಾನ ಮಾಡುವಾಗ ಆ ನೀರನ್ನ ಸ್ನಾನದ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಮ ಕಣ್ಣಿನ ದೃಷ್ಟಿ ದೋಷ ಏನು ಸಮಸ್ಯೆ ಇರುತ್ತೆ ಅದು ದೂರ ಆಗುತ್ತೆ. ಅದೊಂದು ಮಾತ್ರ ಅಂತ ಅಲ್ಲ, ಭವರೋಗ ವೈದ್ಯರು ಗುರುರಾಯರು. ಎಂಥದ್ದೇ ಸಮಸ್ಯೆಗಳಿರಲಿ, ಆರೋಗ್ಯ ಸಮಸ್ಯೆಗಳು ಎಲ್ಲವೂ ಕೂಡ ದೂರ ಆಗುತ್ತೆ. ಯಾಕೆ ದೂರ ಆಗುತ್ತೆ? ದೇವಾನ್ ದೇವತೆಗಳೇ ಅವರೊಳಗಡೆ ನೆಲೆಸಿದ್ದಾರೆ. ಆ ಕಾರಣಕ್ಕೆ ಆ ಪಾದೋದಕ ನೀರನ್ನ ನಾವು ಬಳಸೋದ್ರಿಂದ, ತೀರ್ಥದ ರೂಪದಲ್ಲಿ ಸ್ವೀಕಾರ ಮಾಡೋದ್ರಿಂದ ನಮಗಿರೋಂತಹ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ. ನಾನು ಗುರುಗಳ ನಂಬರ್ನೂ ಕೂಡ ಇಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಹಾಕಿರ್ತೀನಿ. ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಅವ್ರ ವಿಡಿಯೋ ಕೂಡ ಶೇರ್ ಮಾಡಿರ್ತೀನಿ. ನಿಮಗೆ ಇದರಲ್ಲಿ ನೀಟಾಗಿ ಅರ್ಥ ಆಗಲಿಲ್ಲ, ಏನಾದರೂ ಡೌಟ್ಸ್ಗಳಿದೆ ಅಂದರೆ ಆ ವಿಡಿಯೋ ಕೂಡ ನೀವು ನೋಡ್ಬೋದು.
ನಿನ್ನೆ ಕೂಡ ನಾನೊಂದು ಕಮೆಂಟ್ ಓದಿದೆ, ಅವ್ರಿಗೆ ರಿಪ್ಲೈ ಕೂಡ ಮಾಡಿದೆ. ನಮ್ಮ ಮನೆಯವ್ರಿಗೆ ಆರೋಗ್ಯ ಸಮಸ್ಯೆ ಇದೆ, ನಾನು ಪೂಜಿಸ್ತಿದ್ದೀನಿ ರಾಯರನ್ನ, ಆದರೆ ಸ್ವಲ್ಪ ಕೂಡ ಹುಷಾರಾಗ್ತಿಲ್ಲ, ಒಳ್ಳೇದಾಗ್ತಿಲ್ಲ ಅಂತ ಹೇಳಿದ್ರು. ಕೆಲವೊಂದೊಂದು ಸಲ ನಮಗೆ ರಾಯರ ಮುಂದೆ ಕೂತಿದ್ರು ದಾರಿ ಕಾಣಿಸ್ದೇ ಇರೋ ಹಾಗೆ ಆಗಿಬಿಡುತ್ತೆ. ಅಂಥ ಸಮಯದಲ್ಲಿ ನಾವಿಷ್ಟು ಪೂಜೆ ಮಾಡ್ತಿದ್ರು ಒಳ್ಳೇದಾಗ್ತಿಲ್ವಲ್ಲ, ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡಬೇಡಿ. ಇದಿಷ್ಟು ಮಾಡಿ ರಾಯರ ಮುಂದೆ ಕೂತ್ಕೊಂಡು ಇವಾಗ ನನಗೇನು ಕಮೆಂಟಲ್ಲಿ ಹೇಳ್ಕೊಳ್ತೀರಾ ಅದನ್ನೇ, ಅಥವಾ ಬೇರೆಯವ್ರ ಹತ್ರ ನೀವೇನು ನಿಮ್ಮ ಕಷ್ಟನ ಶೇರ್ ಮಾಡ್ತೀರಾ ಅದನ್ನೇ ರಾಯರು ನಮ್ಮ ಜೊತೆ ಇದ್ದಾರೆ. ನಮಗೆ ಮುಟ್ಟಕ್ಕಾಗ್ತಿಲ್ಲ ಅಷ್ಟೇ, ಬಟ್ ಪ್ರತಿಯೊಂದು ಮಾತು ಅವ್ರು ಕೇಳಿಸ್ಕೊಳ್ತಿದ್ದಾರೆ. ನೀವಲ್ಲದೆ ನಮ್ಗೆ ಇನ್ಯಾರು ಸಹಾಯ ಮಾಡೋದಕ್ಕೆ ನನಗೇನು ಗೊತ್ತಾಗ್ತಿಲ್ಲ. ಯಾವ ರೂಪದಲ್ಲಿ ಹೇಗೆ ನಮಗೆ ದಾರಿ ತೋರಿಸ್ತೀರಾ ಗೊತ್ತಾಗ್ತಿಲ್ಲ. ದಾರಿ ತೋರಿಸಿ, ನೀವು ದಾರಿ ತೋರಿಸ್ಬೇಕು. ಹಾಸ್ಪಿಟ್ಲಿಗೆ ಅಲ್ದಿದ್ದೀವಿ, ಸಾಕಾಗೋಗಿದೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪ. ನೀವು ನನಗೆ ಕರುಣೆ ತೋರಿಸಿ ನಮ್ಮ ಮನೆಯವ್ರಿಗೆ ಸರಿಪಡಿಸ್ಬೇಕು ಆರೋಗ್ಯ ಸಮಸ್ಯೆನ, ಅಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳಿ. ನಿಜವಾಗ್ಲೂ ರಾಯರು ನಿಮ್ಮ ಜೊತೆ ಮಾತಾಡ್ತಾರೆ. ನಿಮಗೆ ಅರ್ಥ ಆಗುತ್ತೆ ಒಂದಲ್ಲ ಒಂದಿನ. ನಿಮಗೆ ಇಂಥವರಿಂದನೇ ದಾರಿ ತೋರಿಸ್ಬೇಕು, ಹೀಗೆ ಮಾಡಬೇಕು ಅಂತ ಯಾವುದೇ ರೂಲ್ಸು ರೆಗ್ಯುಲೇಷನ್ ಇಲ್ಲ. ಏನೂ ತಿಳಿದೆ ನಮಗೆ ತಂದೆ, ಎಲ್ಲವೂ ನೀವೇ, ಗೊತ್ತಾಗ್ತಿಲ್ಲ ನನಗೆ ದಾರಿ ತೋರಿಸು ಅಂತ ಅವ್ರ ಮುಂದೆ ಹಠ ಹಿಡಿದು ಕೂತ್ ನೋಡಿ, ಅವರೇ ಸ್ವತಃ ನಿಮಗೆ ದಾರಿನ ತೋರಿಸ್ಕೊಡ್ತಾರೆ. ರಾಯರ್ಗೆ ಇಂಥವ್ರು ಕಂಡ್ರೆ ಮಾತ್ರ ಇಷ್ಟ, ಇಂಥವ್ರು ಕಂಡ್ರೆ ಇಷ್ಟ ಇಲ್ಲ ಅನ್ನೋದು ಏನೂ ಇಲ್ಲ. ಎಲ್ಲರೂ ಮಕ್ಕಳೇ. ಒಂದೇ ಸಲ ನಾವೆಲ್ಲ ರಾಯರೇ ಅಂತ ಕೂಗಿದ್ರು ಎಲ್ರಿಗೂ ಉತ್ತರ ಕೊಡ್ತಾರೆ, ಇಂಥವ್ರಿಗೆ ಉತ್ತರ ಕೊಡ್ತಾರೆ. ಆ ಥರ ಏನಿಲ್ಲ ಅಮ್ಮ. ನಿಮ್ಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಹೇಗಾದರೂ ಸರಿ ನಿಮ್ಮ ಮನಸ್ಸೊಳಗಡೆ ನಿಮ್ಗೊಂದು ಆಲೋಚನೆನ ಕೊಡ್ತಾರೆ, ಈ ರೀತಿ ಮಾಡಿದ್ರೆ ನಿನ್ನ ಗಂಡನಿಗೆ ಸರಿ ಆಗುತ್ತೆ ಅನ್ನೋದು. ನೀವು ಅಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ರಾಯರು ನಿಮ್ಮ ಒಳಗಡೆ ನಿಮಗೆ ದಾರಿನ ತೋರಿಸ್ಕೊಡ್ತಾರೆ. ನೀವು ಅವ್ರ ಮುಂದೆ ನೀವೇನು ನೋವುಗಳನ್ನ ಹೇಳ್ಕೊಳ್ತೀರಾ ಅದನ್ನು, ನನಗೆ ತಂದೆ ಇವರೇ, ನನಗೆ ದಾರಿನೂ ಇವರೇ, ಎಲ್ಲವೂ ನೀವೇ, ಎಲ್ಲವೂ ನಿಮ್ಮಿಂದನೇ, ಏನಾರ ಆಗೋಗಲಿ ನಿಮ್ಮನ್ನೇ ನಂಬಿದ್ದೀನಿ, ನನಗೆ ದಾರಿ ತೋರಿಸಿ ಅಂತ ಹಠ ಹಿಡಿದು ಕೂತ್ಕೊಳ್ಳಿ. ರಾಯರ ಮುಂದೆ ಖಂಡಿತ ಕೈ ಹಿಡಿತಾರೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ. ಆದಷ್ಟು ಬೇಗ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೋ ಅವ್ರಿಗೆಲ್ಲರಿಗೂ ಬೇಗ ಬೇಗ ಅನುಗ್ರಹಿಸಲಿ ಅಂತ ನಾನು ನನ್ನ ತಂದೆಯವ್ರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣ ಮಸ್ತು, ಶ್ರೀಕೃಷ್ಣಾರ್ಪಣ ಮಸ್ತು, ಶ್ರೀಕೃಷ್ಣಾರ್ಪಣ ಮಸ್ತು.